ಎಲೆಕ್ಟ್ರಿಕಲ್ ವಾಹನಗಳಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳು. ಎಲೆಕ್ಟ್ರಿಕಲ್ ಕಾರುಗಳು ಭವಿಷ್ಯದಲ್ಲಿ ಜಗತ್ತನ್ನೇ ಆಳುತ್ತವೆ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ಯಾವುದೇ ಲಾಜಿಕ್ ಇಲ್ಲ. ಎಲೆಕ್ಟ್ರಿಕ್ ಕಾರುಗಳು ನಮ್ಮ ಜಗತ್ತನ್ನ ಖಂಡಿತವಾಗಿಯೂ ಉಳಿಸೋದಿಲ್ಲ. ಯಾಕಂದ್ರೆ ಇದರ ಬ್ಯಾಟರಿಯನ್ನ ತಯಾರಿಸಲು ಲಿಥಿಯಂ ಮೈನಿಂಗ್ ಮಾಡ್ತಾರೆ. ಅದರಲ್ಲಿ ಎಷ್ಟು ನೀರು ವ್ಯರ್ಥವಾಗುತ್ತೆ ಅಂದ್ರೆ ಚಿಲಿ ಮತ್ತು ಅರ್ಜೆಂಟೀನಾದಂತಹ ದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಈ ಮೈನಿಂಗ್ ಆಗಿ ಕಾಡನ್ನ ನಾಶ ಮಾಡಲಾಗಿದೆ. ಕಾಡು ನಾಶ ಮಾಡುವಾಗ ವನ್ಯಜೀವಿಗಳನ್ನ ಕೂಡ ಬಲಿ ಕೊಡಲಾಗಿದೆ. ಎಲ್ಲಿವರೆಗೆ ಅಂದ್ರೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಿಸೋದಕ್ಕೆ ಎಷ್ಟು CO2 ರಿಲೀಸ್ ಆಗುತ್ತೆ ಅಂದ್ರೆ ನಾರ್ಮಲ್ ಕಾರನ್ನ ವರ್ಷ ಪೂರ್ತಿ ಓಡಿಸಿದ್ರು ಕೂಡ ಇಷ್ಟು ಪ್ರಮಾಣದಲ್ಲಿ CO2 ರಿಲೀಸ್ ಆಗಲ್ಲ. ಇನ್ನು ವಾಹನಗಳನ್ನ ಚಾರ್ಜ್ ಮಾಡಬೇಕು ಅಂದ್ರೆ ವಿದ್ಯುತ್ ಬೇಕು. ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಕಲ್ಲಿದ್ದಲು ಬೇಕು. ಕಲ್ಲಿದ್ದಲು ಬೇಕು ಅಂದ್ರೆ ಗಣಿಗಾರಿಕೆ ಮಾಡಬೇಕು. ಈ ಗಣಿಗಾರಿಕೆ ಸಂದರ್ಭದಲ್ಲಿ ಅದೆಷ್ಟು ಮಾಲಿನ್ಯ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಹೀಗಾಗಿ ಇವಿ ಪರಿಸರವನ್ನ ಉಳಿಸುತ್ತೆ ಅನ್ನೋದು ಶುದ್ಧ ಸುಳ್ಳು. ಇದು ನಮ್ಮನ್ನ ಮೂರ್ಖರನ್ನಾಗಿಸಿ ಹಣ ಸಂಪಾದನೆ ಮಾಡುವ ಬಿಸ್ನೆಸ್ ಅಷ್ಟೇ. ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಗವರ್ಮೆಂಟ್ ಫ್ಯೂಚರ್ ಹೆಸರಿನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಖರೀದಿಸಲು ಒತ್ತಾಯಿಸುತ್ತೆ. ಎಲೆಕ್ಟ್ರಿಕಲ್ ಗಾಡಿಗಳಿಂದ ನೈರ್ಮಲ್ಯ ಹೆಚ್ಚಾಗುತ್ತಿಲ್ಲ, ಬದಲಾಗಿ ಡಬಲ್ ಸ್ಪೀಡ್ ನಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಜನ, ಸರ್ಕಾರಗಳು, ಕಂಪನಿಗಳು ನಂಬಿಸಿದಂತೆ ಇವಿ ಗಾಡಿಗಳನ್ನ ಖರೀದಿ ಮಾಡಿ ನಮ್ಮ ಹೆಮ್ಮೆ ಅಂತ ಫೀಲ್ ಮಾಡ್ತಾರೆ. ಆದರೆ ಅಸಲಿ ವಿಷಯ ಬೇರೆನೇ ಇದೆ. ಈ ಇವಿ ವೆಹಿಕಲ್ ಗಳ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ.